ಕರ್ನಾಟಕದ ಸಮಸ್ತ ಶಿರಾ ತಾಲೂಕಿನ ಎಲ್ಲ ಬಂಧುಗಳಿಗೆ ಬಸವ ಜಯಂತಿಯ ಶುಭಾಶಯಗಳನ್ನು ಸಂದರ್ಭದಲ್ಲಿ ಕೊಡ್ತಾ ಜಗತ್ತಿನಲ್ಲಿ ಮಾನವತಾವಾದಿ ಚಿಂತನೆ ಅಂತಕ್ಕಂಥದ್ದು ಸರ್ವ ಜನಾಂಗ ಒಂದೇ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥದ್ದು ಪರಿಕಲ್ಪನೆಯಿಂದ ಇಷ್ಟು ದೂರ ನಾವೆಲ್ಲರೂ ಕೂಡ ಸಾಗಿ ಒಂದು ಆಧುನಿಕ ಯುಗಕ್ಕೆ ಬಂದಿರತಕ್ಕಂಥದ್ದು. ಈ ಒಂದು ಆಧುನಿಕ ಯುಗದಲ್ಲಿ ನಾವು ಇಂದು ಎಲ್ಲರೂ ಕೂಡ ನಮ್ಮ ಬಾಳನ್ನು ಕಾಣ್ತಿರ್ತಕ್ಕಂಥ ಸಂದರ್ಭದಲ್ಲಿ 16 ಶತಮಾನಗಳಿಂದ ಸಮಾಜದಲ್ಲಿ ಸುಧಾರಣೆಯನ್ನು ಮಾಡಿ ಸಮಾಜದ ಒಂದು ಏಳಿಗೆಗೆ ಚಿಂತನೆಗೆ ಹಲವಾರು ಮಹನೀಯರು ಸಮಾಜದ ಸುಧಾರಕರು ತಮ್ಮದೇ ಆದಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 11ನೇ ಶತಮಾನದಲ್ಲಿ ಬಸವಣ್ಣನವರು ಈ ಒಂದು ಮಾನವ ಕುಲ ಒಂದೇ ಅಂತಕ್ಕಂಥದ್ದೊಂದು ಚಿಂತನೆಯನ್ನು ಎಲ್ಲ ಸರ್ವಧರ್ಮ ಸರ್ವ ಜಾತಿ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಂದೇ ಒಂದು ಧ್ಯೇಯ ಚಿಂತನೆಯಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕು ಅಂತಕ್ಕಂಥ ಒಂದು ಆಲೋಚನೆಯೊಂದಿಗೆ ಆ ಒಂದು ಸಂದರ್ಭದಲ್ಲಿ ಅವರು ಈ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಅನುಭವ ಮಂಟಪವನ್ನು ಮಾಡಿ ಆ ಅನುಭವ ಮಂಟಪದಲ್ಲಿ ಎಲ್ಲ ಜಾತಿಯ ವರ್ಗದವ್ರಿಗೂ ಕೂಡ ಒಂದು ಅವಕಾಶಗಳನ್ನು ಕೊಟ್ಟು ಅವ್ರದ್ದೇ ಆದಂಥ ಚಿಂತನೆಗಳನ್ನು ಅವ್ರದ್ದೇ ಆದಂತಹ ಆಲೋಚನೆಗಳನ್ನು ಅಲ್ಲಿ ಒಂದು ಪ್ರಸ್ತಾಪ ಮಾಡತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿ ಅನುಭವ ಮಂಟಪದಲ್ಲಿ ಮಡಿವಾಳ ಬಾಚಯ್ಯ ಇರ್ಬೋದು, ಅಕ್ಕಮಹಾದೇವಿ ಇರ್ಬೋದು, ಎಲ್ಲರೂ ಕೂಡ ಅಲ್ಲಮಕ್ಕಳು ಎಲ್ಲರೂ ಕೂಡ ಸೇರಿ ಒಂದು ಸಮಾನವಾದಂತಹ ನಾವು ಜೀವನವನ್ನು ಸಾಗಿಸಬೇಕು ಅಂತಕ್ಕಂಥದ್ದೊಂದು ಒಂದು ಪರಿಕಲ್ಪನೆಯನ್ನು ಚಿಂತನೆಯನ್ನು ಸಾಗಿಸಿ ಒಂದು ಶಾಂತಿಯ ಒಂದು ವಾತಾವರಣ ಸೃಷ್ಟಿಸಲು ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಇವನು ಯಾರವ ಎನ್ನಿಸಿದೆಯ, ಇವನಮ್ಮವ ಎನ್ನಿಸಿದೆಯ, ಒಂದು ಕೂಡಲ ಸಂಗಮ ದೇವ ನಮ್ಮ ಮನೆಯ ಮಗ ಎನ್ನಿಸಿದೆಯ ಮಾತಾಡಿದ ಒಂದು ಚಿಂತನೆಯನ್ನು ಇಟ್ಕೊಂಡು ಬಸವಣ್ಣನವರು ಆಧುನಿಕ ಯುಗದಲ್ಲಿ ನಮ್ಮೆಲ್ಲರೂ ಕೂಡ ಒಂದು ಧ್ಯೇಯ ಉದ್ದೇಶಗಳನ್ನು ಜೀವನ ಮಾಡಬೇಕು ಅಂತಕ್ಕಂಥದ್ದು ರೂಪರೇಷೆಗಳನ್ನು ಹಾಕಿಕೊಂಡು